ಆಕಾಶವಾಣಿ ಹಾಸನ. ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ. ಕೇಳಿ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಿಮ್ಮೆಲ್ಲರಿಗೂ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ರಕ್ತಹೀನತೆ ಮತ್ತು ಜೀವಸತ್ವಗಳ ಮಹತ್ವವನ್ನು ಕುರಿತು ಡಾಕ್ಟರ್ ದಿವಾಕರ್ ಗೌಡ ಇವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಸಂದರ್ಶಕರು ಸುಜಾತ ಎಫ್ ತಳವಾರ್. ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ದಿವಾಕರ್ ಗೌಡ ಅವರು. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಹಳ ಸಹಜವಾಗಿ ಮಕ್ಕಳಿಗೆ ಮತ್ತೆ ಹೆಣ್ಣು ಮಕ್ಕಳಿಗೆ ಅತಿ ಹೆಚ್ಚಾಗಿ ಬಾಧಿಸುವ, ಪುರುಷರಿಗೂ ಸಹ ಬಾಧಿಸುವ ಅನಿಮಿಯಾ ಬಗ್ಗೆ ಮಾತಾಡೋಣ. ಜೊತೆಗೆ ಈ ಅನಿಮಿಯಾ ಯಾಕಾಗುತ್ತೆ ಅಂತ ಹೇಳಿದಾಗ ಪೌಷ್ಟಿಕಾಂಶಗಳ ಕೊರತೆಯಿಂದ ಆಗುತ್ತೆ ಅಂತ ವೈದ್ಯರುಗಳು ಸಹಜವಾಗಿ ಹೇಳ್ತಾರೆ. ಈ ಪೌಷ್ಟಿಕಾಂಶದ ಕೊರತೆ ಯಾಕಾಗುತ್ತೆ, ಮತ್ತೆ ಇತ್ತೀಚೆಗೆ ಅತಿ ಹೆಚ್ಚಾಗಿ ಕೇಳುವಂಥದ್ದು ವಿಟಮಿನ್ B12 ಮತ್ತೆ D3, ಈ ಎರಡರ ಕೊರತೆಯಿಂದ ನಮಗೆ ಅತಿ ಹೆಚ್ಚಾಗಿ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಅಂತ ಕೂಡ ವೈದ್ಯರು ಹೇಳ್ತಾರೆ. ಮತ್ತೆ ಲ್ಯಾಬ್ ರಿಪೋರ್ಟ್ಸ್ ಕೂಡ ಅದನ್ನೇ ಹೇಳುತ್ತೆ. ಅಂದ್ರೆ ಸುಮಾರು 100 ಜನ ಬ್ಲಡ್ ಟೆಸ್ಟ್ ಮಾಡಿಸಿದ್ರೆ 70ರಿಂದ 80 ಜನಕ್ಕೆ ವಿಟಮಿನ್ B12 ಮತ್ತೆ D3 ಕೊರತೆ ಇರುತ್ತೆ ಅಂತ ಹೇಳ್ತಾರೆ. ಅದೆಲ್ಲ ಯಾಕಾಗುತ್ತೆ, ಮತ್ತೆ ನಾವು ತಿನ್ನುವಂತಹ ಆಹಾರದಲ್ಲಿ ಅದನ್ನೆಲ್ಲ ಹೇಗೆ ಬಳಕೆ ಮಾಡ್ಕೊಳ್ಬಹುದು ಅನ್ನೋದ್ರ ಕುರಿತಂಗೆ ಇವತ್ತು ಮಾಹಿತಿಯನ್ನ ಮಾಡ್ಕೊಳ್ಳೋಣ ಸರ್. ಅನಿಮಿಯಾ ಅಂತ ನೀವು ಯಾವಾಗ ಅದನ್ನ ಡಿಸೈಡ್ ಮಾಡ್ತೀರಾ ಸರ್? ವೈದ್ಯರು ಇವರಿಗೆ ಅನಿಮಿಯಾ ಇದೆ ಅಥವಾ ರಕ್ತದ ಕೊರತೆ ಇದೆ ಅಂತ ನೀವು ಲ್ಯಾಬ್ ಟೆಸ್ಟ್ ಮಾಡಿದ ಮೇಲೆ ನಿರ್ಧಾರ ಮಾಡ್ತೀರಾ ಅಥವಾ ನಿಮಗೆ ದೈಹಿಕ ಲಕ್ಷಣಗಳಲ್ಲೇನೆ ಗೊತ್ತು ಮಾಡ್ಕೋತೀರಾ? ಇಲ್ಲ ಮೇಡಮ್, ಅದು ಲ್ಯಾಬ್ ಟೆಸ್ಟ್ ಎಲ್ಲಾ ಪೇಷಂಟ್ಸ್ಗೂ ಅಂತ ಏನು ಅವಶ್ಯಕತೆ ಇಲ್ಲ. ಅವ್ರಿಗೆ ಏನಂದ್ರೆ ಕೆಲವೊಂದಷ್ಟು ಸಿಂಪ್ಟಮ್ಸ್ ಇರುತ್ತೆ. ಸಿಂಪ್ಟಮ್ಸ್ ಏನಂತ ಅಂದ್ರೆ ಅವ್ರಿಗೆ ಸುಸ್ತಾಗಂತದ್ದು, ಮತ್ತೆ ಏನು ಕೆಲಸ ಮಾಡಕ್ಕೆ ಆಗ್ದಲೇ ಇರೋಂಥದ್ದು, ಕೈ ಕಾಲು ಊತ ಬರೋ ಅಂತದ್ದು ಒಂದೊಂದ್ಸಲ, ಮತ್ತೆ ಒಂದೊಂದ್ಸಲ ಕಣ್ಣು ಮತ್ತೆ ಕೈ ಕಾಲು ಬಿಳಿ ಆಗ ಅಂತದ್ದು. ಈ ತರ ಇದ್ರೂನು ನಾವು ಬ್ಲಡ್ ಕಡಿಮೆ ಇರ್ಬೋದು ಅಂತ ಒಂದ್ಸತಿ ಚೆಕ್ ಮಾಡಿ ನೋಡ್ತೀವಿ. ಇಲ್ಲ ಅಂತ ಅಂದ್ರೆ ಅವ್ರು ಎಕ್ಸಾಮಿನ್ ಮಾಡಿದಾಗ್ಲೂ ನಮ್ಗೆ ಒಂದೊಂದ್ಸತಿ ಗೊತ್ತಾಗುತ್ತೆ. ನಾವು ಯೂಶಲಿ ಕಣ್ಣು ಮತ್ತೆ ನಾಲ್ಕು ಮತ್ತೆ ಕೈ ಮತ್ತೆ ಬೆರಳುಗಳು ಇದನ್ನೆಲ್ಲ ಚೆಕ್ ಮಾಡಿ ನೋಡಿದಾಗ್ಲೂ ಚೆಕ್ ಮಾಡಿದಾಗ್ಲೇ ಗೊತ್ತಾಗುತ್ತೆ ಇವ್ರಿಗೆ ರಕ್ತ ಕಡಿಮೆ ಇರ್ಬೋದು. ಸೊ ಆ ಟೈಮಲ್ಲಿ ನಾವು ಕೆಲವೊಂದು ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಮಾಡ್ತೀವಿ. ಅದರಲ್ಲಿ ಏನಂದ್ರೆ ಹಿಮೋಗ್ಲೋಬಿನ್ ಅಂತ ಚೆಕ್ ಮಾಡ್ತೀವಿ. ಹಿಮೋಗ್ಲೋಬಿನ್ ಚೆಕ್ ಮಾಡಿದಾಗ ಯೂಶಲಿ ಏನಂತ ಅಂದ್ರೆ ಗಂಡಸರಿಗೆ ಹಿಮೋಗ್ಲೋಬಿನ್ ನಾರ್ಮಲ್ ಆಗಿ 13 to 17 ಗ್ರಾಮ್ ಇರಬೇಕು, ಗ್ರಾಮ್ ಪರ್ DL ಇರಬೇಕು. ಹೆಂಗಸರಿಗೆ 12 to 15 ಗ್ರಾಮ್ ಪರ್ DL ಇರಬೇಕು. ಅದಕ್ಕಿಂತ ಕಡಿಮೆ ಇದ್ರೆ ಅವಾಗ ನಾವು ಅವ್ರಿಗೆ ಅನಿಮಿಯಾ ಇದೆ ಅಂತ ಕನ್ಸಿಡರ್ ಮಾಡ್ತೇವೆ. ಮಕ್ಕಳಿಗೆ ಅದು ಮಕ್ಕಳಲ್ಲಿ ಆಲ್ಮೋಸ್ಟ್ 11 ಗ್ರಾಮ್ ಗಿಂತ ಕಡಿಮೆ ಇದ್ರೆ ಮತ್ತೆ ಪ್ರೆಗ್ನೆನ್ಸಿಯಲ್ಲೂ 11 ಗ್ರಾಮ್ ಗಿಂತ ಕಡಿಮೆ ಇದ್ರೆ ನಾವು ಅವಾಗ ಅನಿಮಿಯಾ ಇದೆ ಅಂತ ಕನ್ಸಿಡರ್ ಮಾಡ್ತೀವಿ. ಈ ರಕ್ತಹೀನತೆಯಿಂದ ಲಕ್ಷಣಗಳನ್ನು ಹೇಳಿದ್ರಿ ನೀವು. ಕೂದಲು ಉದ್ರೋದು, ಆಮೇಲೆ ಮೂಡ್ ಸ್ವಿಂಗ್ಸ್ ಆಗೋದು, ಈ ದೇಹಕ್ಕೆ ಶಕ್ತಿ ಕೊಡುವಂಥದ್ದು, ಮತ್ತೆ ದೇಹ ಕೆಲಸ ಮಾಡುವಂಥದ್ದು, ನಮ್ಮ ರಕ್ತ ಕಣಗಳು ಎಷ್ಟಿದೆ ಮತ್ತೆ ರಕ್ತ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಇದ್ದಾಗ ದೇಹ ಆರೋಗ್ಯವಾಗಿರುತ್ತೆ. ಅದಕ್ಕಿಂತ ಕಡಿಮೆ ಆದಾಗ ಕೆಲವು ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಕೆಲವರು ವೈದ್ಯರನ್ನ ಕಾಣ್ತಾರೆ ಹೋಗಿ, ಇನ್ನು ಕೆಲವರು ಕಾಣೋದಿಲ್ಲ ಸರ್. ಮನೆಯಲ್ಲೇನೆ ನಾವು ಮಾಡ್ಕೋಬಹುದು, ಅಥವಾ ವೀಕ್ನೆಸ್ ಅನಿಸಿದಾಗ ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ, ಅಥವಾ ಮನೆಯಲ್ಲಿ ಆಹಾರದಲ್ಲಿ ವ್ಯತ್ಯಾಸ ಆದಾಗ ಆಹಾರದಲ್ಲೇ ಸರಿ ಮಾಡ್ಕೊಳ್ಳೋಣ, ಈ ತರದ ಕಾರಣಗಳನ್ನೆಲ್ಲ ಇಟ್ಕೊಂಡು ವೈದ್ಯರ ಹತ್ರ ಹೋಗೋದಿಲ್ಲ. ಅದಕ್ಕಿಂತ ಮೊದಲು ನಾವು ಈ ರಕ್ತದ ಕೊರತೆ ಆದಾಗ ಕೆಲವು ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ, ಅವಾಗ ವೈದ್ಯರನ್ನ ಕಾಣ್ತಾರೆ. ಕೆಲವರು ಮನೆಯಲ್ಲೇ ಏನು ಆಹಾರದಲ್ಲಿ ವ್ಯತ್ಯಾಸ ಆಗಿರುತ್ತೋ ಅದನ್ನ ಸರಿ ಮಾಡ್ಕೊಂಡು ರಕ್ತ ವೃದ್ಧಿಯನ್ನ ಮಾಡ್ಕೊಳ್ತಾರೆ. ಈ ಅನಿಮಿಯಾದಿಂದ ಏನೇನು ಗಂಭೀರ ಸಮಸ್ಯೆಗಳು ಉಂಟಾಗಬಹುದು? ಮೇಡಮ್, ಒಂದು ಏನಂತ ಅಂದ್ರೆ ಅವ್ರಿಗೆ ಉಸಿರಾಡಕ್ಕೆ ಕಷ್ಟ ಆಗುವಂತ ಸಾಧ್ಯತೆಗಳು ಇರ್ಬೋದು. ಒಂದೊಂದ್ಸತಿ ಯಾವಾಗ ತುಂಬಾ ಬ್ಲಡ್ ಕಡಿಮೆ ಆಗುತ್ತೆ ಅವ್ರಿಗೆ ಹಾರ್ಟ್ ಮೇಲೆ ಅದು ಎಫೆಕ್ಟ್ ಆಗುತ್ತೆ. ಒಂದೊಂದ್ ಉಸಿರಾಡಕ್ ಕಷ್ಟ ಆಗೋಂಥದ್ದು, ಚೆಸ್ಟ್ ಪೇನ್ ಬರೋ ಅಂತದ್ದು ಇರ್ಬೋದು, ಆತರ ಏನಾದ್ರು ಆಗ್ಬೋದು. ಮತ್ತೆ ಕೆಲವೊಬ್ಬರಿಗೆ ತಲೆನೋವು ಇರೋಂಥದ್ದು, ತಲೆ ಸುತ್ತ ಬರೋ ಅಂತದ್ದು, ಮತ್ತೆ ತುಂಬಾ ಮೆಂಟಲ್ ಡಿಸ್ಟರ್ಬೆನ್ಸಸ್ ಆಗೋದು, ಇನ್ಎಬಿಲಿಟಿ ಅಂದ್ರೆ ಅವರು
ಯಾವಾಗ್ಲೂ ಟೆನ್ಷನ್ ತಗೊಳ್ಳೋ ಅಂತದ್ದು, ಮತ್ತೆ ಅವ್ರಿಗೆ ಒಂದು ಟಾಪಿಕ್ ಮೇಲೆ ಕಾನ್ಸಂಟ್ರೇಟ್ ಮಾಡಕ್ ಆಗಲ್ಲ. ಕೆಲವೊಬ್ರು ಮೆಮೊರಿ ಡಿಸ್ಟರ್ಬೆನ್ಸಸ್ ಆಗ್ಬೋದು. ಸೊ ಇನ್ನು ಕೆಲವೊಬ್ರಿಗೆ ಏನಂತ ಅಂದ್ರೆ ಅವ್ರಿಗೆ ಊಟ ಕರೆಕ್ಟ್ ಆಗಿ ಡೈಜೆಸ್ಟ್ ಆಗ್ದಲೇ ಇರೋ ಅಂತದ್ದು, ಮತ್ತೆ ಊಟ ಸೇರ್ದಲೇ ಇರೋ ಅಂತದ್ದು, ಈ ತರದ್ದು ಕೆಲವೊಂದು ಸಿಂಪ್ಟಮ್ಸ್ ಎಲ್ಲಾನು ಆಗ್ಬೋದು. ಬಟ್ ನೀವು ಕ್ರಾನಿಕ್ ಟೈಮ್ ಅಲ್ಲಿ ನೀವು ತುಂಬಾ ಬ್ಲಡ್ ಲಾಸ್ ಆಗಿತ್ತು, ನೀವು ತೋರ್ಸ್ಕೊಂತಾನೆ ಇಲ್ಲ ಅಂತ ಅಂದ್ರೆ ಅವ್ರಿಗೆ ಉಸಿರಾಡಕ್ಕೂ ಕಷ್ಟ ಆಗೋಂಥದ್ದು, ಹಾರ್ಟ್ ಮೇಲೆ ಎಫೆಕ್ಟ್ ಆಗಂತದ್ದೇ, ಕೈ ಕಾಲು ಊದ್ಕೊಳ್ಳೋ ಅಂತದ್ದು ಆಗ್ಬೋದು. ಎಲ್ಲಾರ್ಗು ಅಲ್ಲ, ತುಂಬಾ ಕೆಲವೊಬ್ರು ಟಾಲರೇಟ್ ಮಾಡಲ್ಲ, ಅವ್ರಿಗೆ ಈ ತರ ಆಗೋಂತ ಚಾನ್ಸಸ್ ಇರುತ್ತೆ ಮೇಡಮ್. ಅಂದ್ರೆ ಹಾರ್ಟ್ ಫೇಲ್ಯೂರ್ ಸಿಂಪ್ಟಮ್ಸ್ ತರ ಬರೋ ಅಂತದ್ದು, ಮತ್ತೆ ನಡೆಯಕ್ಕೆ ಆಗಲ್ಲ, ಉಸಿರಾಡಕ್ಕೆ ಕಷ್ಟ ಆಗಂತದ್ದು, ಈ ತರ ಕೆಲವೊಂದು ಸಿಂಪ್ಟಮ್ಸ್ ಆಗುತ್ತೆ. ಬಟ್ ಅದಕ್ಕಿಂತ ಮುಂಚೆ ಏನಂತ ಅಂದ್ರೆ ಬ್ಲಡ್ ಯಾವಾಗ್ಲೂ ಆಹಾರ ತಗೊಂಡಿಲ್ಲ, ಪೌಷ್ಟಿಕ ಆಹಾರ ತಗೊಂಡಿಲ್ಲ, ಅದರಿಂದ ಮಾತ್ರನೇ ಕಡಿಮೆ ಆಗಲ್ಲ ಮೇಡಮ್. ತುಂಬಾ ರೀಸನ್ಸ್ ಇದೆ ಬ್ಲಡ್ ಕಡಿಮೆ ಆಗಕ್ಕೆ. ಏನೇನ್ ಕಾರಣಗಳು ಸರ್? ಒಂದೇನಂತ ಅಂದ್ರೆ ಇವಾಗ ಏನಾದ್ರು ಸಡನ್ ಆಗಿ ಬ್ಲಡ್ ಲಾಸ್ ಆಗಂತದ್ದು, ಅಂದ್ರೆ ಆಕ್ಸಿಡೆಂಟಲ್ ಆಗಂತದ್ದು, ಆಪರೇಷನ್ ಕರ್ಕೊಂಡು ಹೋಗುವಾಗ ಅವಾಗ ಬ್ಲಡ್ ಲಾಸ್ ಆಗಂತದ್ದು. ಆಮೇಲೆ ಕೆಲವೊಂದ್ಸತಿ ಏನಂತ ಅಂದ್ರೆ ನಮ್ದು ಇಂಟರ್ನಲ್ ಆರ್ಗನ್ಸ್ ಇರುತ್ತೆ, ಅಂದ್ರೆ ಹೊಟ್ಟೆ ಅಲ್ಸರ್ ಆಗಿರೋ ಅಂತದ್ದು, ಅಲ್ಸರ್ ಆಗಿ ಬ್ಲೀಡ್ ಆಗಿರೋ ಅಂತದ್ದು. ಅದಾದ್ಮೇಲೆ ಇದು ಪೈಲ್ಸ್ ಅಂತ ಹೇಳ್ತೀವಿ, ಹೆಮರಾಯ್ಡ್ಸ್ ಅಂತ, ಅದರಿಂದಾನು ಬ್ಲಡ್ ಹೋಗ್ತಾ ಇರುತ್ತೆ. ಸೊ ಅದು ಏನಾಗಲ್ಲ ಅಂತ ತೋರ್ಸ್ಕೊಂಡಿರಲ್ಲ. ಸೊ ಅದರಿಂದಾನು ಬ್ಲಡ್ ಲಾಸ್ ಆಗಿರೋಂತ ಸಾಧ್ಯತೆ ಇರುತ್ತೆ. ಕೆಲವೊಂದ್ಸತಿ ನಮ್ ಇಂಟರ್ನಲ್ ಆರ್ಗನ್ಸ್ ಅಲ್ಲಿ ಏನಾದ್ರು ಅವ್ರಿಗೆ ಕ್ಯಾನ್ಸರ್ ಆಗೋ ಸಾಧ್ಯತೆ ಇದ್ರೂ ಅವ್ರಿಗೂ ಇಂಟರ್ನಲಿ ಬ್ಲಡ್ ಲಾಸ್ ಆಗ್ತಿರತ್ತೆ. ಅದು ನಮಗ್ ಗೊತ್ತಿರಲ್ಲ, ಅದು ಜಸ್ಟ್ ಒಂದು ಸುಸ್ತು ಈ ತರ ಸಿಂಪ್ಟಮ್ಸ್ ಆಗುತ್ತೆ. ಆವಾಗ ಅವರು ಒಂದ್ಸತಿ ಹಾಸ್ಪಿಟಲ್ ಅಲ್ಲಿ ಕನ್ಸಲ್ಟ್ ಮಾಡೋದು ಒಳ್ಳೇದಂತ ಅನ್ಸುತ್ತೆ. ಸೊ ಇದು ಒಂದು ಕಾರಣ ಏನಂದ್ರೆ ಬ್ಲಡ್ ಲಾಸ್ ಆಗಂತದ್ದು. ಬೇರೆ ರೋಡ್ ಆಕ್ಸಿಡೆಂಟ್ ಆ ತರದ್ರಲ್ಲಿ ಬ್ಲಡ್ ಲಾಸ್ ಆಗಿರೋಂಥದ್ದು, ಅಥವಾ ಅವ್ರಿಗೆ ಇಂಟರ್ನಲ್ ಅಂದ್ರೆ ಗ್ಯಾಸ್ಟ್ರಿಕ್ ಅಲ್ಸರ್ ಆಗಿರೋಂಥದ್ದು, ಅಥವಾ ಹೆಮರಾಯ್ಡ್ಸ್ ಅಂದ್ರೆ ಪೈಲ್ಸ್ ಆಗಿರ್ಬೋದು, ಅಥವಾ ಏನಾದ್ರೂ ಇಂಟರ್ನಲ್ ಬ್ಲೀಡಿಂಗ್ ಏನಾದ್ರೂ ಆಗ್ತಾ ಇದ್ರೆ ಅದರಿಂದ ಅವ್ರಿಗೆ ಕೆಲವೊಂದ್ಸತಿ ನೋಟಿಸ್ ಮಾಡಿರಲ್ಲ ಅವರು, ಆವಾಗ್ಲೂ ಬ್ಲಡ್ ಕಡಿಮೆ ಆಗಿರುತ್ತೆ. ದಟ್ ಈಸ್ ಒನ್ ರೀಸನ್. ಬಟ್ ಇನ್ನೊಂದ್ ರೀಸನ್ ಏನಂತ ಅಂದ್ರೆ ಅದೇ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ, ಏನಂದ್ರೆ ಐರನ್ ಡಿಫಿಷಿಯನ್ಸಿ ಐರನ್ ಕಡಿಮೆ ಇರುತ್ತೆ, ವಿಟಮಿನ್ B12 ಕಡಿಮೆ ಇರುತ್ತೆ, ಅಥವಾ ಫೋಲಿಕ್ ಆಸಿಡ್ ಡಿಫಿಷಿಯನ್ಸಿ ಇರುತ್ತೆ. ಇಲ್ಲ ಒನ್ ಮೋರ್ ರೀಸನ್. ಸೊ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ, ಸೊ ಅದು ಒಂದು. ಇನ್ನೊಂದ್ ಏನಂತ ಅಂದ್ರೆ ನಮ್ದು ಬಾಡಿಯಲ್ಲಿ ರೆಡ್ ಬ್ಲಡ್ ಸೆಲ್ಸ್ ಇರುತ್ತಲ್ಲ, ಅಂದ್ರೆ RBCs ಇರುತ್ತೆ. ಸೊ ಅದೇ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. RBC ಮೆಂಬ್ರೇನ್ ಇರುತ್ತೆ, ಆ ಮೆಂಬ್ರೇನ್ ಏನಾದ್ರೂ ಪ್ರಾಬ್ಲಮ್ ಅಂದ್ರೆ ಅದೇ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಏನಂತ ಅಂದ್ರೆ ನೀವು ಕೇಳಿರ್ತೀರಾ, ಇದು ಥ್ಯಾಲಸೀಮಿಯಾ ಅಂತ ಕೇಳಿರ್ತೀರಾ, ಮತ್ತೆ ಹೆರಿಡಿಟರಿ ಸ್ಪೀರೋಸೈಟೋಸಿಸ್ ಅಂತ ಹೇಳ್ತೀವಿ, ಮತ್ತೆ ಸಿಕ್ಕಲ್ ಸೆಲ್ ಅನಿಮಿಯಾ ಅಂತ ಹೇಳ್ತೀವಿ. ಅದ್ರಲ್ಲಿ ಏನಂದ್ರೆ ನಮ್ದು ರಕ್ತ ಕಣಗಳೇನಿರುತ್ತೆ ಅದಷ್ಟೇ ಒಡೆದು ಹೋಗುತ್ತೆ, ಅದು ಒಡೆದೋದ ಬ್ಲಡ್ ಕಡಿಮೆ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಇದು ಒಂದ್ ರೀಸನ್ ಇರುತ್ತೆ. ಇನ್ನೊಂದ್ ರೀಸನ್ ಏನಂತ ಅಂದ್ರೆ ನಮ್ದು ಬೋನ್ ಮ್ಯಾರೋ ಅಂತ ಇರುತ್ತೆ, ಅದರಿಂದ ಇದು RBCs ಎಲ್ಲ ಪ್ರೊಡ್ಯೂಸ್ ಆಗೋದು, ಬ್ಲಡ್ ಸೆಲ್ಸ್ ಪ್ರೊಡ್ಯೂಸ್ ಆಗುತ್ತೆ. ಬಟ್ RBCs ಅದು ಪ್ರೊಡ್ಯೂಸ್ ಮಾಡ್ತಿಲ್ಲ ಅಂತ ಅಂದ್ರೆ ಕೆಲವೊಂದ್ಸತಿ ನಮ್ದು ಬೋನ್ದು ಕ್ಯಾನ್ಸರ್ ಇರುತ್ತೆ, ಕೆಲವೊಂದ್ಸತಿ RBCs ನ ಪ್ರೊಡ್ಯೂಸ್ ಮಾಡೋದೇ ಇಲ್ಲ ಬೋನ್ ಮ್ಯಾರೋ, ಆವಾಗ್ಲೂ ಅವ್ರಿಗೆ ಬ್ಲಡ್ ಕಡಿಮೆ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಹಿಂಗಾಗ್ಬಿಟ್ಟು ನಾವು ಬರೀ ನ್ಯೂಟ್ರಿಷನಲ್ ಒಂದಂತ ಹೇಳಕ್ ಆಗಲ್ಲ. ಯಾವ್ದೇ ಪೇಷಂಟ್ ಬ್ಲಡ್ ಕಡಿಮೆ ಆಗಿ ಸುಸ್ತು ಆತರ ಅಂತ ಬಂದಾಗ ನಾವು ಬರೀ ನ್ಯೂಟ್ರಿಷನಲ್ ಒಂದೇನೆ ಕನ್ಸಿಡರ್ ಮಾಡಲ್ಲ, ಬೇರೆ ಏನ್ ರೀಸನ್ ಇರುತ್ತೆ ಅವ್ರಿಗೆ ಬ್ಲಡ್ ಕಡಿಮೆ ಆಗಕ್ಕೆ ಅದನ್ನ ನೋಡ್ತೀವಿ. ಅದನ್ನ ಇಂಡಿವಿಜುವಲ್ ಪೇಷಂಟ್ ಗೆ ಡಿಫರೆನ್ಸ್ ಇರುತ್ತೆ. ನಾವು ಏನ್ ಮಾಡ್ತೀವಿ ಅಂತ ಅಂದ್ರೆ ಹಿಮೋಗ್ಲೋಬಿನ್ ಚೆಕ್ ಮಾಡ್ತೀವಿ, ಬೇರೆ ಪ್ಯಾರಾಮೀಟರ್ಸ್ ಇರುತ್ತೆ. ಅಂದ್ರೆ ಕೆಂಪು ರಕ್ತ ಕಣಗಳು RBCs, ಅದ್ರ ಜೊತೆಲಿ ಬಿಳಿ ರಕ್ತ ಕಣಗಳು ಎಷ್ಟಿದೆ, ಅದ್ರ ಜೊತೆ ಪ್ಲೇಟ್ಲೆಟ್ ಎಷ್ಟಿದೆ, ಆದ್ರೆ ಅದನ್ನು ಕಡಿಮೆ ಆಗಿದ್ಯಾ ಏನಂತ ಫಸ್ಟ್ ನೋಡ್ತೀವಿ. WBCs ನಾರ್ಮಲ್ ಇದೆ, ಪ್ಲೇಟ್ಲೆಟ್ ನಾರ್ಮಲ್ ಇದೆ, ಬರೀ ಹಿಮೋಗ್ಲೋಬಿನ್ ಮಾತ್ರ ಕಡಿಮೆ ಇದೆ, RBCs ಮಾತ್ರ ಕಡಿಮೆ ಇದೆ ಅಂತ ಅಂದ್ರೆ ಆವಾಗ ಲೈಕ್ ಬೇರೆ ಕೆಲವೊಂದಷ್ಟು ಟೆಸ್ಟ್ ಮಾಡ್ತೀವಿ, MCV, MCH, MCHC ಅಂತ. ಅದರಲ್ಲಿ RBCs ಸೈಜ್ ಎಷ್ಟಿದೆ, ಅದ್ರದ್ದು ಥಿಕ್ನೆಸ್ ಎಷ್ಟಿದೆ, ಅದನ್ನೆಲ್ಲ ನೋಡ್ಬಿಟ್ಟು ಅದರಲ್ಲೂ ಕೆಲವೊಂದ್ಸತಿ ಗೊತ್ತಾಗುತ್ತೆ ನಮ್ಗೆ ಐರನ್ ಕಡಿಮೆ ಇದೆಯಾ ಅಥವಾ ವಿಟಮಿನ್ B12 ಏನಾದ್ರು ಕಡಿಮೆ ಇದೆಯಾ ಅಂತಾನು ಒಂದು ಎಸ್ಟಿಮೇಟ್ ಮಾಡ್ಕೊಬಹುದು. ಅದ್ರ ಜೊತೆ ಮೇನ್ ಅಂದ್ರೆ ಮೇಡಮ್ ಪೆರಿಫೆರಲ್ ಸ್ಮಿಯರ್ ಅಂತ ಮಾಡ್ತೀವಿ. ನಾವೇನು ಬ್ಲಡ್ ನ ತಗೊಂಡು ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ತೀವಿ RBCs ಜೊತೆಲಿ ಬೇರೆ ಪ್ರಾಬ್ಲಮ್ ಇದೆಯಾ, ಅದ್ರಲ್ಲಿ ಏನಾದ್ರು ಬ್ಲಡ್ ಕ್ಯಾನ್ಸರ್ ತರ ಏನಾದ್ರು ಇದೆಯಾ, ಅಥವಾ RBCs ಸೈಜ್ ಎಷ್ಟಿದೆ, ಅದು ನೋಡಕ್ಕೆ ನಾರ್ಮಲ್ ತರ ಇದೆಯಾ, ಅಥವಾ ಅದು ಕಲರ್ ಕಡಿಮೆ ಇದೆಯಾ, ಅಥವಾ ಅದ್ರದ್ದು ಸೈಜ್ ಕಡಿಮೆ ಇದೆಯಾ, ಅದನ್ನೆಲ್ಲ ನೋಡ್ತೀವಿ ಮೇಡಮ್. ಪೆರಿಫೆರಲ್ ಸ್ಮಿಯರ್ ಅಂತ ನೋಡ್ತೀವಿ. ಸೊ ಅದರಲ್ಲಿ ತುಂಬಾ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಲೈಕ್
ಏನ್ರಿಂದ ನಮ್ಗೆ ಬ್ಲಡ್ ಕಡಿಮೆ ಆಗಿರ್ಬೋದು ಅಂತ. ಮತ್ತೆ ಕೆಲವೊಂದಷ್ಟು ಇನ್ವೆಸ್ಟಿಗೇಷನ್ ಮಾಡ್ತೀವಿ, ಏನಂತ ಅಂದ್ರೆ ಐರನ್ ಕಂಟೆಂಟ್ ಎಷ್ಟಿದೆ ಬಾಡಿಯಲ್ಲಿ, ವಿಟಮಿನ್ B12 ಕಂಟೆಂಟ್ ಎಷ್ಟಿದೆ, ಫೋಲಿಕ್ ಆಸಿಡ್ ಕಂಟೆಂಟ್ ಎಷ್ಟಿದೆ, ಇದನ್ನ ಚೆಕ್ ಮಾಡ್ತೀವಿ. ಸೊ ಇದೆಲ್ಲ ಚೆಕ್ ಮಾಡಿದಾಗ ನಮ್ಗೆ ಆಲ್ಮೋಸ್ಟ್ ಒಂದು ಗೊತ್ತಾಗುತ್ತೆ. ಸೊ ದಿಸ್ ಈಸ್ ದ ರೀಸನ್ ಹಿಂಗಿರ್ಬೋದು ಅಂತ. ಅದಾದ್ಮೇಲೆ ಕೆಲವೊಂದ್ ಸತಿ ಏನಂತ ಅಂದ್ರೆ ನಮ್ದು ಏನು ರೀಸನ್ನೇ ಗೊತ್ತಾಗ್ಲಿಲ್ಲ, ಎಲ್ಲಾದ್ರಲ್ಲೂ ಬರೀ ಬ್ಲಡ್ ಕಡಿಮೆ ಇದೆ, ಬೇರೆ ಏನು ಅಂತ ರೀಸನ್ಸ್ ಗೊತ್ತಾಗ್ತಿಲ್ಲ ಅಂತ ಅಂದಾಗ ನಾವು ಎಂಡೋಸ್ ಮತ್ತೆ ಕೊಲೊನೋಸ್ಕೋಪಿ ಅಂತಾನು ಮಾಡ್ಬಿಟ್ಟು ನೋಡ್ಬೇಕಾಗತ್ತೆ ಮೇಡಮ್. ಅದು ಪೇಷಂಟ್ ಏನಾದ್ರು ಎಲ್ಡರ್ಲಿ ಇದ್ರೆ, ಏಜ್ ಆಗಿರೋರು ಇತ್ತು, ಆತರ ಇತ್ತು ಅಂತ ಅಂದ್ರೆ ಬಾಯಿಂದ ಒಂದು ಟ್ಯೂಬ್ ಹಾಕ್ಬಿಟ್ಟು ಅಥವಾ ಮೋಷನ್ ಹೋಗೋದ್ರಿಂದ ಒಂದು ಟ್ಯೂಬ್ ಹಾಕ್ಬಿಟ್ಟು ಅದಕ್ಕೆ ಕೊಲೊನೋಸ್ಕೋಪಿ ಮತ್ತೆ ಎಂಡೋಸ್ಕೋಪಿ ಅಂತ ಹೇಳ್ತೀವಿ. ಅದನ್ನು ಚೆಕ್ ಮಾಡಿ ನೋಡ್ತೀವಿ, ಏನಾದ್ರು ಇಂಟರ್ನಲ್ ಬ್ಲೀಡಿಂಗ್ ಆಗ್ತಾ ಇದೆಯಾ ಅಥವಾ ಏನಾದ್ರು ಕ್ಯಾನ್ಸರ್ ತರ ಏನಾದ್ರು ಇಂಟರ್ನಲ್ ಆರ್ಗನ್ಸ್ ಅಲ್ಲಿ ಇದೆಯಾ, ಆ ತರ ಏನಾದ್ರು ಇದೆಯಾ ಅಂತ ನೋಡ್ತೀವಿ ಮೇಡಮ್. ಅದು ಒಂದು ಟೆಸ್ಟ್ ಮಾಡ್ಬಿಟ್ಟು ನೋಡ್ತೀವಿ. ಫರ್ದರ್ ನಮ್ಗೆ ಅದ್ರಲ್ಲೂ ಅದು ಎಲ್ಲ ನೋಡ್ತು, ಬಟ್ ಫುಲ್ ಬ್ಲಡ್ ಪ್ಯಾರಾಮೀಟರ್ಸ್ ಅಲ್ಲೇ ಸ್ವಲ್ಪ ಅಂದ್ರೆ ಪೆರಿಫೆರಲ್ ಸ್ಮಿಯರ್ ಅಲ್ಲಿ ಸ್ವಲ್ಪ ತೊಂದರೆ ಇತ್ತು ಅಂತ ಅಂದ್ರೆ ನಾವು ಬೋನ್ ಮ್ಯಾರೋ ಎಕ್ಸಾಮಿನೇಷನ್ ಅಂತ ಮಾಡ್ತೀವಿ. ಬೋನ್ ಮ್ಯಾರೋ ಎಕ್ಸಾಮಿನೇಷನ್ ಅಂತ ಅಂದ್ರೆ ನಾವು ಮೂಳೆಯಿಂದ ಸ್ವಲ್ಪ ಬ್ಲಡ್ ನ ತೆಗ್ದ್ಬಿಟ್ಟು, ಅಂದ್ರೆ ಬೋನ್ ಮ್ಯಾರೋ ಅದನ್ನ ತೆಗೆದ್ಬಿಟ್ಟು ಅದನ್ನ ಎಕ್ಸಾಮಿನ್ ಮಾಡಿ ನೋಡಿದ್ರೆ ಅದ್ರಲ್ಲಿ ಏನಾದ್ರು ಕ್ಯಾನ್ಸರ್ ತರ ಇದೆಯಾ, ಅದ್ರಲ್ಲಿ ಬೋನ್ ಮ್ಯಾರೋ ಯಾಕೆ ಬ್ಲಡ್ ನ ಪ್ರೊಡ್ಯೂಸ್ ಮಾಡ್ತಿಲ್ಲ, ಆ ತರ ಎಲ್ಲ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಸೊ ಇಷ್ಟೆಲ್ಲ ನೋಡಾದ್ಮೇಲೆ ನಾವು ಯೂಶಲಿ ಏನಂತ ಅಂದ್ರೆ ಟ್ರೀಟ್ಮೆಂಟ್ ನ ಕನ್ಸಿಡರ್ ಮಾಡ್ತೀವಿ. ಬಟ್ ಎಲ್ಲಾ ಪೇಷಂಟ್ಸ್ಗೂ ಈ ಎಲ್ಲಾ ಇನ್ವೆಸ್ಟಿಗೇಷನ್ಸ್ ಬೇಕಾಗಿಲ್ಲ. ಯಾರಿಗೆ ಆ ಇನ್ವೆಸ್ಟಿಗೇಷನ್ಸ್ ಬೇಕು ಅವ್ರಿಗೆ ಮಾತ್ರ ಅದನ್ನ ಅದು ಅವಶ್ಯಕತೆ ಇತ್ತ ಅಂತ ಅಂದ್ರೆ ನೋಡ್ಬಿಟ್ಟು ನಾವು ಫರ್ದರ್ ಡಿಸಿಷನ್ ತಗೊಂತೀವಿ. ಒಂದೇ ಸತಿ ಎಲ್ಲಾನು ಮಾಡೋ ಅವಶ್ಯಕತೆ ಇಲ್ಲ. ಎಂಡೋಸ್ಕೋಪಿ ಮಾಡಿಸು, ಕೊಲೊನೋಸ್ಕೋಪಿ ಮಾಡಿಸು, ಬೋನ್ ಮ್ಯಾರೋ ಎಕ್ಸಾಮಿನೇಷನ್ ಮಾಡಿಸು, ಎಲ್ಲಾರ್ಗೂ ಮಾಡಲ್ಲ ಮೇಡಮ್. ಏನಂದ್ರೆ ಜಸ್ಟ್ ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂತ ಒಂದ್ ಚೆಕ್ ಮಾಡ್ತೀವಿ. ಅದರಲ್ಲಿ ಕಂಪ್ಲೀಟ್ ಹಿಮೋಗ್ರಾಮ್ ಅಂತ, ಅದರಲ್ಲಿ ಹಿಮೋಗ್ಲೋಬಿನ್ ಇರುತ್ತೆ, WBC ಇರುತ್ತೆ, ಪ್ಲೇಟ್ಲೆಟ್ ಇರುತ್ತೆ, MCV, MCH, MCHC ಇರುತ್ತೆ. ಇದು ಬೇಸಿಕ್ ಯಾವ ಹಾಸ್ಪಿಟಲ್ ಅಲ್ಲೂ ಯಾವ ಲ್ಯಾಬ್ ಅಲ್ಲಾದ್ರೂ ಮಾಡ್ತಾರೆ. ಸೊ ಅದ್ರಲ್ಲೇ ನಮ್ಗೊಂದು ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಅದ್ರಲ್ಲಿ ಏನಾದ್ರೂ ಬ್ಲಡ್ ಕಡಿಮೆ ಇತ್ತು ಅಂತ ಅನ್ಸಾಗ ಸೊ ನೆಕ್ಸ್ಟ್ ಫರ್ದರ್ ಟೆಸ್ಟ್ ಇದೆ, ಪೆರಿಫೆರಲ್ ಸ್ಮಿಯರ್ ಅಂತ. ಅಂದ್ರೆ ಅದನ್ನ ನಾವು ಬ್ಲಡ್ ತಗೊಂಡಿರ್ತೀವಲ್ಲ ಅದನ್ನ ಮೈಕ್ರೋಸ್ಕೋಪ್ ಅಲ್ಲಿ ಹಾಕ್ಬಿಟ್ಟು ನೋಡ್ತೀವಿ. ಅವಾಗ ಆಲ್ಮೋಸ್ಟ್ ಒಂದು ಬೇಸಿಕ್ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ನಮ್ಗೆ, ಈ ರೀಸನ್ ಇಂದ ಇರ್ಬೋದು ಬ್ಲಡ್ ಕಡಿಮೆ ಆಗೋದಕ್ಕೆ ಅಂತ. ಸೊ ಅವ್ರಿಗೆ ಬೇರೆ ಏನ್ ಸಿಂಪ್ಟಮ್ಸ್ ಇರುತ್ತೆ, ಯೂಶಲಿ ಅವ್ರಿಗೆ ಬರೀ ಬ್ಲಡ್ ಒಂದೇ ಕಡಿಮೆ ಇರುತ್ತೆ ಅಂತಾನು ಇರಲ್ಲ. ಅವ್ರಿಗೆ ಅಂದ್ರೆ ನಾನು ಹೇಳಿದ್ನಲ್ಲ ಇವಾಗ ಇಂಟರ್ನಲ್ ಬ್ಲೀಡಿಂಗ್ ಆಗ್ತಿರ್ಬೋದು, ಅವ್ರಿಗೆ ವಾಮಿಟಿಂಗ್ ಆಗಿರ್ಬೋದು, ವಾಮಿಟಿಂಗ್ ಆಫ್ ಬ್ಲಡ್, ಮತ್ತೆ ಮೋಷನ್ಸ್ ಅಲ್ಲಿ ಬ್ಲಡ್ ಹೋಗ್ತಿರೋದು, ಆ ತರದ್ ಏನ್ ಅವ್ರಿಗೆ ಸಿಂಪ್ಟಮ್ಸ್ ಇರುತ್ತಲ್ಲ ಅದನ್ನ ನೋಡ್ಕೊಂಡು ಆ ಸಿಂಪ್ಟಮ್ಸ್ ಮೇಲೆ ನಾವು ಬೇರೆ ಏನ್ ಎಕ್ಸಾಮಿನೇಷನ್ ಫೈಂಡಿಂಗ್ಸ್ ಏನಾದ್ರು ಇದೆಯಾ ಅದನ್ನೆಲ್ಲ ನೋಡ್ಕೊಂಡು ಫರ್ದರ್ ಟೆಸ್ಟಿಂಗ್ ಅಡ್ವೈಸ್ ಮಾಡ್ತೀವಿ. ಸರ್, ಈಗ ವಯೋಸಹಜವಾಗಿ ರಕ್ತ ಕಡಿಮೆ ಆಗ್ತಾ ಹೋಗುತ್ತಾ ಹೀಗೆ? ವಯೋಸಹಜವಾಗಿ ಅಂದ್ರೆ ಈಗ 40, 50, 60 ವರ್ಷ ಆದಾದ ಹಾಗೆ ಬ್ಲಡ್ ಕಡಿಮೆ ಆಗುತ್ತಾ? ವಯಸ್ಸಾಗಿದೆ ನಡೀತದೆ ಹಾಗೆಲ್ಲ ಹೇಳ್ತಾರಲ್ಲ. ಇಲ್ಲ ಮೇಡಮ್, ಆ ತರ ಏನು ಇಲ್ಲ. ಅಂದ್ರೆ ಒಂದೊಂದ್ ಸತಿ ಸ್ವಲ್ಪ ತುಂಬಾ ಏಜ್ ಆಗಿದ್ರೆ ಫಿಸಿಯೋಲಾಜಿಕಲಿ ಸ್ವಲ್ಪ ಬ್ಲಡ್ ಕಡಿಮೆ ಆಗ್ಬೋದು. ಅದು ಅಂದ್ರೆ ಯಾವಾಗ ಅಂದ್ರೆ ನಮ್ದು ಬಾಡಿ ನ್ಯೂಟ್ರಿಷನ್ ರಿಕ್ವೈರ್ಮೆಂಟ್ ಜಾಸ್ತಿ ಇದ್ದಾಗ, ಯಾವಾಗ ಅಡೋಲೆಸೆಂಟ್ ಏಜ್ ಗ್ರೂಪ್ ಅಲ್ಲಿ, ಸೊ ಆವಾಗ ನಮ್ದು ಬಾಡಿಗೆ ನ್ಯೂಟ್ರಿಷನಲ್ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ. ಅವಾಗ ನಾವು ನ್ಯೂಟ್ರಿಷನ್ ಸರಿಯಾಗಿ ತಗೊಂತಿಲ್ಲ ಅಂತ ಅವಾಗ ಬ್ಲಡ್ ಕಡಿಮೆ ಆಗ್ಬೋದು ಒಂದು. ಇನ್ನೊಂದು ಪ್ರೆಗ್ನೆನ್ಸಿಯಲ್ಲಿ ಆಗುತ್ತೆ ಬ್ಲಡ್ ಕಡಿಮೆ ಆಗಂತದ್ದು. ಅವಾಗ ನಾವು ಎಲ್ಲ ಸಪ್ಲಿಮೆಂಟ್ಸ್ ಅಂದ್ರೆ ಐರನ್ ಟ್ಯಾಬ್ಲೆಟ್ಸ್, ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ ಅದನ್ನೆಲ್ಲ ಆಲ್ಮೋಸ್ಟ್ ಎಲ್ಲ ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡೇ ಮಾಡ್ತಾರೆ. ಸೊ ಅಂದ್ರೆ ಯಾವಾಗ ನಮ್ ಬಾಡಿಗೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಆವಾಗ ಸ್ವಲ್ಪ ಬ್ಲಡ್ ಕಡಿಮೆ ಆಗುವಂತ ಚಾನ್ಸಸ್ ಇರುತ್ತೆ. ಬಟ್ ನಾವು ಏಜ್ ಆಗ್ತಿದ್ದಂಗೆನೆ ಬ್ಲಡ್ ಕಡಿಮೆ ಏನು ಆಗಲ್ಲ ಮೇಡಮ್. ಅದು ನಾರ್ಮಲಿ ಬ್ಲಡ್ 13 to 17 ಇನ್ ಮೇಲ್ಸ್ ಇರ್ಬೇಕು. ಸೊ ಹಂಗೇನಾದ್ರೂ ಅದಕ್ಕಿಂತ ಕಡಿಮೆ ಇದ್ರೆ ಏನಕ್ಕೆ ಇರ್ಬೋದು ಅಂತ ಚೆಕ್ ಮಾಡಿಸ್ಕೊಳ್ಳೋದು ಬೆಟರ್ ಮೇಡಮ್. ಬೆಟರ್. ಈಗ ಸರ್, ಈಗ ಹೆಣ್ಣು ಮಕ್ಕಳ ವಿಷಯಕ್ಕೆ ಬಂದ್ರೆ ಅವ್ರಿಗೆ ಪ್ರತಿ ತಿಂಗಳು ಆಗುವಂತಹ ಋತುಚಕ್ರದ ಏರಿಳಿತ ಇದೆ ಅಲ್ಲ, ಇದರಿಂದ ಹೆಚ್ಚಾಗಿ ಹೆಣ್ಣು ಮಕ್ಕಳಿಗೆ ಅನಿಮಿಯಾ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಅದು ಹೇಗೆ ಸರ್? ಅದು ಈಗ ಪ್ರತಿ ತಿಂಗಳು ಬ್ಲಡ್ ಲಾಸ್ ಆಗುತ್ತಲ್ಲ, ಅದು ತನ್ನಷ್ಟಕ್ಕೆ ತಾನೇ ಅದನ್ನ ರಿಕವರ್ ಮಾಡ್ಕೊಳ್ಳುವಂತಹ ಶಕ್ತಿ ದೇಹಕ್ಕಿದೆಯಾ ಅಥವಾ ಅವ್ರಿಗೇನಾದ್ರೂ ಎಕ್ಸ್ಟ್ರಾ ಎಫರ್ಟ್ಸ್ ಬೇಕಾ? ಇಲ್ಲ ಮೇಡಮ್, ಹೆಲ್ತಿ ಅಡಲ್ಟ್ಸ್ ಏನಿರ್ತಾರೆ ನಾರ್ಮಲ್ ಆಗಿ 3 to 4 months ಅಂತ ಬ್ಲಡ್ ನೇ ಡೊನೇಟ್ ಮಾಡ್ಬೋದು ಮೇಡಮ್, ಏನ್ ತೊಂದ್ರೆ ಇಲ್ಲ. ಸೊ ಯೂಶಲಿ ಪೀರಿಯಡ್ಸ್ ಆದಾಗ ಆಲ್ಮೋಸ್ಟ್ 30 to 50 ml ಬ್ಲಡ್ ಅಷ್ಟೇ ಲಾಸ್ ಆಗುತ್ತೆ ಪರ್ ಡೇ. ಸೊ ಮೆನ್ಸ್ಟ್ರೇಷನ್ ಸೈಕಲ್ 7 days ಗಿಂತ ಜಾಸ್ತಿ ಇದ್ರೆ ಅಥವಾ ರಿಪೀಟೆಡ್ ಆಗಿ ಅವ್ರದ್ದು ಪ್ಯಾಡ್ ಚೇಂಜ್ ಮಾಡ್ಬೇಕು ಹಂಗಿದ್ರೆ ಅವ್ರಿಗೆ ಬೇಕಾದ್ರೆ ಐರನ್ ಡೆಫಿಷಿಯನ್ಸಿ ಬರೋಂತ ಚಾನ್ಸಸ್ ಇರುತ್ತೆ ಅಥವಾ ಬ್ಲಡ್ ಕಡಿಮೆ ಆಗುವಂತ ಚಾನ್ಸಸ್ ಇರುತ್ತೆ. ಬಟ್ ಸಾಮಾನ್ಯವಾಗಿ ಆಗಲ್ಲ ಮೇಡಮ್. ನಮ್ ಬಾಡಿಗೆ
ರಿಸ್ಟೋರ್ ಮಾಡಕ್ಕೆ ಕೆಪಾಸಿಟಿ ಇದೆ. ಸೊ ನಾವು ಐರನ್ ಕಂಟೆಂಟ್ ನ ಸ್ವಲ್ಪ ಜಾಸ್ತಿ ತಗೋಬೇಕು. ಅದು ಬಿಟ್ರೆ ನಮ್ ಬಾಡಿನೇ ಐರನ್ ಮತ್ತೆ ಹಿಮೋಗ್ಲೋಬಿನ್ ನ ವಾಪಸ್ ನಾರ್ಮಲೈಸ್ ಮಾಡ್ಕೊಳ್ಳುತ್ತೆ. ಸರ್, ಈಗ ನಮ್ಮ ಆಹಾರ ಪದ್ಧತಿ ಎಲ್ಲರದು ಒಂದೇ ತರ ಇಲ್ಲ. ಇಂಥ ಕೆಲವು ಆಹಾರಗಳನ್ನ ತಿಂದ್ರೆ ರಕ್ತ ವೃದ್ಧಿ ಆಗುತ್ತೆ, ಹೆಚ್ಚಾಗುತ್ತೆ ಅಂತೆಲ್ಲ ಹೇಳ್ತಾರಲ್ಲ, ಅದು ಸತ್ಯನಾ? ಕೆಲವು ನಿರ್ದಿಷ್ಟ ಆಹಾರಗಳನ್ನ ತಿಂದ್ರೆ ಮಾತ್ರ ಬ್ಲಡ್ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಸರಿನಾ ಅದು? ಅಥವಾ ಎಲ್ಲಾ ಆಹಾರಗಳನ್ನ ತಿಂದಾಗ್ಲೂ ನಮ್ಗೆ ಏನು ದೇಹಕ್ಕೆ ಅದ್ರ ಚಟುವಟಿಕೆಗೆ ಏನೇನ್ ಬೇಕೋ ಅದೆಲ್ಲ ತನ್ನಿಂದ ತಾನೇ ಆಗುತ್ತಾ, ಹೀಗೆ? ಇಲ್ಲ ಮೇಡಮ್, ಎಲ್ಲಾ ಆಹಾರದಲ್ಲೂ ಇರುತ್ತೆ ಕೆಲವೊಂದಷ್ಟು ಐರನ್ ಕಂಟೆಂಟ್, ವಿಟಮಿನ್ B12 ಕಂಟೆಂಟ್ ಎಲ್ಲಾ ಆಹಾರದಲ್ಲೂ ಇರುತ್ತೆ. ಆದ್ರೆ ಏನಂತ ಅಂದ್ರೆ ಅಬ್ಸಾರ್ಪ್ಷನ್ ಚೆನ್ನಾಗ್ ಆಗತ್ತೆ ಕೆಲವೊಂದ್ರಲ್ಲಿ, ಮತ್ತೆ ಕೆಲವೊಂದ್ರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಕೆಲವೊಂದ್ರಲ್ಲಿ ವಿಟಮಿನ್ B12 ಕಂಟೆಂಟ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಫುಡ್ ನ ನಾವು ಜಾಸ್ತಿ ಕನ್ಸ್ಯೂಮ್ ಮಾಡಿದ್ರೆ ಬೆಟರ್ ಅಂತ ಹೇಳ್ತೀವಿ. ಸೊ ಇವಾಗ ಐರನ್ ಕಂಟೆಂಟ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಮತ್ತೆ ಡ್ರೈ ಫ್ರೂಟ್ಸ್ ಅಂತ ಈ ಗೋಡಂಬಿ, ಬಾದಾಮ್ ತರದ್ರಲ್ಲಿ, ಆಮೇಲೆ ಇನ್ನೊಂದೇನಂತ ಅಂದ್ರೆ ನಾನ್ ವೆಜಿಟೇರಿಯನ್ ಫುಡ್ ಅಲ್ಲಿ ಸೊ ಐರನ್ ಕಂಟೆಂಟ್ ಚೆನ್ನಾಗಿರುತ್ತೆ ಮತ್ತೆ ಅದು ಅಬ್ಸಾರ್ಪ್ಷನ್ ಕೂಡ ಚೆನ್ನಾಗಾಗುತ್ತೆ. ಅಂದ್ರೆ ಅದು ಇಂಡಿವಿಜುವಲ್ ಡಿಪೆಂಡ್ ಆಗುತ್ತೆ ಮೇಡಮ್. ಅಗೇನ್ ನಾವು ಇವಾಗ ಲೈಕ್ ಎಲ್ಲಾರ್ಗುನು ನೀವು ನಾನ್ ವೆಜಿಟೇರಿಯನ್ ಫುಡ್ ತಗೊಳ್ಳಿ ಅಂತ ಹೇಳಕ್ ಆಗಲ್ಲ. ಕೆಲವೊಬ್ರು ಕಂಪ್ಲೀಟ್ಲಿ ವೆಜಿಟೇರಿಯನ್ ಇರ್ತಾರೆ, ಅವರಿಗೆ ಲೈಕ್ ಲೀಫಿ ವೆಜಿಟೇಬಲ್ಸ್ ಜಾಸ್ತಿ ತಗೊಳ್ಳಿ, ಮತ್ತೆ ಫ್ರೂಟ್ಸ್ ಇದೆಲ್ಲ ಜಾಸ್ತಿ ತಗೊಳ್ಳಿ, ಮತ್ತೆ ಡ್ರೈ ಫ್ರೂಟ್ಸ್ ಇದನ್ನೆಲ್ಲ ತಗೊಳ್ಳಿ ಅಂತ ಐರನ್ ಕಂಟೆಂಟ್ಗೆ ಹೇಳ್ತೀವಿ. ಬಟ್ ನಾವ್ ಏನು ಆಹಾರ ತಗೊಂತೀವಿ ಎಲ್ಲಾದ್ರಲ್ಲೂ ಸ್ವಲ್ಪ ಇರುತ್ತೆ ಮೇಡಮ್. ಬಟ್ ನಾವು ಬ್ಯಾಲೆನ್ಸ್ಡ್ ಫುಡ್ ನ ತಗೊಳ್ಳೋ ಅಂತದ್ರಲ್ಲಿ ನಾವು ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನು, ಫ್ಯಾಟ್ ಮತ್ತೆ ಅದಕ್ಕೆ ಬೇಕಾಗಿರೋಂಥದ್ದು ವಿಟಮಿನ್ಸ್ ಇದನ್ನೆಲ್ಲ ಜೊತೆಲೆ ತಗೋಬೇಕಾಗುತ್ತೆ. ಬರೀ ನಾವು ರೈಸ್ ಇದನ್ನೇ ತಗೊಳ್ಳೋದಕ್ಕಿಂತ ಹೆಚ್ಚಾಗಿ ವೆಜಿಟೇಬಲ್ಸ್, ಫ್ರೂಟ್ಸ್ ತಗೊಂಡ್ರೆ ಇಟ್ ಈಸ್ ಆಲ್ಸೋ ಬೆಟರ್. ನಾನ್ ವೆಜಿಟೇರಿಯನ್ ಫುಡ್ ಇರ್ತಾವ ಅಂತ ಅಂದ್ರೆ ಈವನ್ ಅದ್ರಲ್ಲಿ ಐರನ್ ಇರ್ಬೋದು, ವಿಟಮಿನ್ B12 ಇರ್ಬೋದು, ಚೆನ್ನಾಗಿರುತ್ತೆ. ಸೊ ಲಿಮಿಟೆಡ್ ಕನ್ಸಂಪ್ಷನ್ ಇಸ್ ಬೆಟರ್ ಅಂತ ಹೇಳ್ತೀವಿ. ಸರಿಯಾದ ಆಹಾರ ಕ್ರಮವನ್ನ ಪಾಲಿಸಿದ ಮೇಲೂ ಸರಿಯಾದ ಪ್ರಮಾಣದಲ್ಲಿ ತಗೊಂಡಾಗ್ಲೂ ಕೆಲವರಿಗೆ ದೈಹಿಕವಾಗಿ ಕೆಲವು ಸಮಸ್ಯೆಗಳು ಉಂಟಾಗುತ್ತೆ. ಆವಾಗ ವೈದ್ಯರನ್ನ ಕಂಡಾಗ ವೈದ್ಯರು ಪರೀಕ್ಷೆ ಮಾಡಿ ಅವ್ರಿಗೆ ಏನ್ ಬೇಕೋ ಅದನ್ನ ಮಾತ್ರೆಗಳನ್ನ ಕೊಡ್ತಾರೆ ಸರ್. ಮಾತ್ರೆಗಳನ್ನ ಕೊಟ್ಟಾಗ ಕೆಲವರು ಮಾತ್ರೆನ ತಗೊಳ್ಳೋದಿಲ್ಲ, ಕೆಲವರು ಎಸಿತಾರೆ. ಆ ತರ ಮಾಡುವಾಗ ಯಾವ ತರದ ಆಹಾರ ಪದ್ಧತಿ ಇದ್ರೆ ಒಳ್ಳೇದು? ಅದೇ ಹೇಳಿದ್ನಲ್ಲ ಮೇಡಮ್, ಇವಾಗ ಅವರು ವಿಟಮಿನ್ B12 ಅಂತ ಅಂದ್ರೆ ಅದು ಮೋಸ್ಟ್ಲಿ ನಾನ್ ವೆಜಿಟೇರಿಯನ್ ಫುಡ್ ಇಂದಾನೆ ಇರುತ್ತೆ. ಸೊ ಅವರು ಚಿಕನ್, ಮಟನ್ ಅಥವಾ ಫಿಶ್ ತರ ತಗೊಳ್ಳೋದ್ರಲ್ಲಿ ಅದರಲ್ಲಿ ವಿಟಮಿನ್ B12 ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಕೆಲವೊಬ್ರು ಕಂಪ್ಲೀಟ್ ವೆಜಿಟೇರಿಯನ್ಸ್ ಇರ್ತಾರೆ, ಅವ್ರಿಗೇನು ಲೈಕ್ ಡೈರಿ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ, ಲೈಕ್ ಮೊಸರು ಈ ತರದ್ನೆಲ್ಲ ಸ್ವಲ್ಪ ಜಾಸ್ತಿ ಯೂಸ್ ಮಾಡೋದ್ರಿಂದಾನು ಸ್ವಲ್ಪ ವಿಟಮಿನ್ ಇರುತ್ತೆ. ಬಟ್ ತುಂಬಾನೇ ನಾವು ಕಂಪ್ಲೀಟ್ಲಿ ಪ್ಯೂರ್ ವೆಜಿಟೇರಿಯನ್ಸ್ ಅಂತ ಇರ್ತಾರಲ್ಲ ಅವ್ರಿಗೆ ವಿಟಮಿನ್ B12 ಸ್ವಲ್ಪ ಡಿಫಿಷಿಯಂಟ್ ಇರುತ್ತೆ. ಅಂತವರು ವಿಟಮಿನ್ B12 ಟ್ಯಾಬ್ಲೆಟ್ಸ್ ತಗೋಬೇಕಾಗತ್ತೆ ಅಥವಾ ಇಂಜೆಕ್ಷನ್ಸ್ ನ ತಗೋಬೇಕಾಗತ್ತೆ. ಸೊ ಐರನ್ ಕಂಟೆಂಟ್ ಏನಂತ ಅಂದ್ರೆ ಐರನ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಲ್ಲಿ ಇರುತ್ತೆ ಮೇಡಮ್. ಸೊ ಅದನ್ನ ತಗೋಬಹುದು. ಮತ್ತೆ ಡ್ರೈ ಫ್ರೂಟ್ಸ್ ಮತ್ತೆ ನಾನ್ ವೆಜಿಟೇರಿಯನ್ ಫುಡ್ ಅಲ್ಲಿ ಈವನ್ ಐರನ್ ಕಂಟೆಂಟ್ ಇಸ್ ಅದನ್ನ ತಗೊಂಡಾಗ ಬೆಟರ್ ಇರುತ್ತೆ. ಸೊ ಹಂಗೇನು ಅವ್ರು ತಗೊಂತಾನೆ ಇಲ್ಲ ಅಂತ ಅಂದ್ರೆ ಅದನ್ನಾದ್ರೆ ಒಂದ್ಸತಿ ಬ್ಲಡ್ ಚೆಕ್ ಮಾಡ್ಬಿಟ್ಟು ನೋಡ್ಕೊಬೇಕಾಗತ್ತೆ ಮೇಡಮ್, ಅವ್ರಿಗೆ ಏನ್ ಕಂಟೆಂಟ್ ಕಡಿಮೆ ಇದೆ ಅಂತ. ಬೇಸ್ಡ್ ಆನ್ ದಟ್ ಅವ್ರಿಗೆ ಫರ್ದರ್ ಟ್ರೀಟ್ಮೆಂಟ್ ಕೊಡ್ಬೋದು. ಅವ್ರಿಗೆ ತುಂಬಾನೇ ಐರನ್ ಕಂಟೆಂಟ್ ಕಡಿಮೆ ಇತ್ತು ಅಂತ ಅಂದ್ರೆ ಆವಾಗ ನಾವು ಓರಲ್ ಟ್ಯಾಬ್ಲೆಟ್ಸ್ ಕೊಡ್ತೀವಿ. ಕೆಲವೊಂದ್ಸತಿ ಓರಲ್ ಟ್ಯಾಬ್ಲೆಟ್ಸ್ ಅಬ್ಸಾರ್ಪ್ಷನ್ ಆಗೋದಿಲ್ಲ, ಮತ್ತೆ ತಗೊಂಡ್ರೆ ಅವ್ರಿಗೆ ವಾಮಿಟಿಂಗ್ ಆಗುವಂತ ಚಾನ್ಸಸ್ ಇರುತ್ತೆ. ವಾಮಿಟಿಂಗ್ ಆಗತ್ತೆ, ಮತ್ತೆ ಅವ್ರಿಗೆ ಇಂಡೈಜೆಷನ್ ಆಗುತ್ತೆ, ಸರಿಯಾಗಿ ಅಬ್ಸಾರ್ಪ್ಷನ್ ಮಾಡಕ್ ಆಗ್ತಿರಲ್ಲ. ಅವರು ಅದನ್ನ ತಗೊಂಡ ತಕ್ಷಣ ಅವ್ರಿಗೆ ಒಂಥರ ಚೆಸ್ಟ್ ಡಿಸ್ಕಂಫರ್ಟ್ ಆಗೋದು ಆ ತರ ಎಲ್ಲ ಸಿಂಪ್ಟಮ್ಸ್ ಆಗಿದಾಗ ಪೇರೆಂಟ್ರಲ್ ಐರನ್ ಇಂಜೆಕ್ಷನ್ಸ್ ನ ಕೊಡ್ತೀವಿ. ಅಂದ್ರೆ ಥ್ರೂ ಇಂಜೆಕ್ಷನ್ಸ್ ಮೂಲಕ ಐರನ್ ನ ಕೊಡ್ತೀವಿ. ಸೊ ಅದನ್ನ ಮಾಡ್ಬೋದು. ಅದರಲ್ಲೂ ಮಲ್ಟಿಪಲ್ ಪ್ರಿಪರೇಷನ್ ಇದೆ. ಸೊ ಇದನ್ನೆಲ್ಲ ಕೊಡ್ಬೋದು. ಸೊ ಅವ್ರಿಗೆ ಬ್ಲಡ್ ಅಂದ್ರೆ ತುಂಬಾ ಐರನ್ ಕಡಿಮೆ ಇದೆ, ಮತ್ತೆ ಅವ್ರಿಗೆ ಹಾರ್ಟ್ಗೂ ಸಮಸ್ಯೆ ಆಗಿ ಅವ್ರಿಗೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡ್ತೀವಿ. ಈಗ ಅಂತ ದೊಡ್ಡ ಸಮಸ್ಯೆ ಅಲ್ಲ, ಆದ್ರೆ ಸರಿಯಾದ ವೈದ್ಯರನ್ನ ಕಾಣ್ಬೇಕು. ವೈದ್ಯರು ಪರೀಕ್ಷೆ ಮಾಡಿ ಏನು ಅಗತ್ಯ ಇದೆಯೋ ಆ ಕ್ರಮಗಳನ್ನ ಕೈಗೊಳ್ತಾರೆ ಅಲ್ವಾ? ಸರ್, ಇನ್ನೊಂದು ಕೇಳ್ಬೇಕಿತ್ತು ನಾನು. ಈಗ B12 ಬಗ್ಗೆ ಹೇಳಿದ್ರಿ, D3 ಇದು ತುಂಬಾ ಹೇಳ್ತಾರಲ್ಲ ಸರ್, ವೈಟಮಿನ್ D ಕಡಿಮೆ ಆಗಿದೆ, ನೀವು ತಿಂಗಳಿಗೊಂದು ಮಾತ್ರೆ ತಗೋಬೇಕು ಹಾಗೆ ಎಲ್ಲ ಹೇಳ್ತಾರೆ. ಅದು ಯಾಕೆ, ಮತ್ತೆ ಅದ್ರ ಕೊರತೆಯಿಂದ ಏನೇನು ತೊಂದರೆಗಳ ಕಾಣಿಸ್ಕೊಳ್ಳುತ್ತೆ? ಮೇಡಮ್, ಇದು ವೈಟಮಿನ್ D ಇಂದ ಯೂಶಲಿ ಲೈಕ್
ಅನೀಮಿಯಾ ಆಗಲ್ಲ, ಅಂದ್ರೆ ಬ್ಲಡ್ ಕಡಿಮೆ ಆಗಲ್ಲ ಅವ್ರಿಗೆ. ವೈಟಮಿನ್ ಡಿ ಏನಿದೆ ಅದರಿಂದ ಅವ್ರಿಗೆ ಬ್ಲಡ್ ಲಾಸ್ ಆಗಲ್ಲ. ಬಟ್ ನಮ್ಗೆ ವೈಟಮಿನ್ ಡಿ ನಮ್ ಬಾಡಿಯಲ್ಲಿ ಹೆಂಗೆ ಸನ್ಲೈಟ್ ಎಕ್ಸ್ಪೋಜರ್ ಆಗೋದ್ರಿಂದ ನಮ್ಗೆ ವೈಟಮಿನ್ D3 ಸಿಗತ್ತೆ. ಆಲ್ರೆಡಿ ಸೋ ಮೆನಿ ಲೈಕ್ ಕೊಲೆಸ್ಟ್ರಾಲ್ ಇಂದ ಅದರಿಂದಾನೇ ನಮ್ಗೆ ಸನ್ಲೈಟ್ ಎಕ್ಸ್ಪೋಜರ್ ಆದಾಗ ಆವಾಗ ವೈಟಮಿನ್ D3 ಆಗಿ ಅದು ಕನ್ವರ್ಟ್ ಆಗತ್ತೆ. ಸೊ ಅದು ನಮ್ ಬಾಡಿಯಲ್ಲಿ ತುಂಬಾ ಲೈಕ್ ನರ್ವ್ಸ್ ಮೇಲೆ, ಆಮೇಲೆ ಅದು ನಮ್ ಬಾಡಿ ಮಸಲ್ಸ್ ಮೇಲೆ ಎಲ್ಲಾನು ಆಕ್ಷನ್ ಇರುತ್ತೆ ವಿಟಮಿನ್ ಡಿ ಇದು. ಸೊ ವಿಟಮಿನ್ ಡಿ ಹ್ಯಾಸ್ ಮಲ್ಟಿಪಲ್ ಆಕ್ಷನ್ಸ್. ಇವಾಗ ನಾವು ರೀಸೆಂಟ್ ತುಂಬಾ ರಿಸರ್ಚ್ ಮಾಡ್ತಿದ್ದಂಗೆನೆ ತುಂಬಾ ಕಡೆ ವಿಟಮಿನ್ ಡಿ ಈಸ್ ಹೆಲ್ಪ್ಫುಲ್ ಅಂತ ಹೇಳ್ತಿದ್ದಾರೆ. ಸೊ ಏನು ಅಂದ್ರೆ ಅದ್ರ ನರುಗೆ ಇರ್ಬೋದು, ಅಥವಾ ನಮ್ ಇನ್ಸುಲಿನ್ ರೆಸಿಸ್ಟೆನ್ಸ್ ನ ಇರ್ಬೋದು, ಅಥವಾ ನಮ್ ಬಾಡಿಯಲ್ಲಿ ಇಮ್ಯುನಿಟಿ ಪ್ರೊಡ್ಯೂಸ್ ಮಾಡೋ ಅಂತದ್ದು ಇರ್ಬೋದು, ಅಥವಾ ನಮ್ಗೆ ಕ್ರಾನಿಕ್ ಫೆಟಿಗ್ ಆಗೋ ಅಂತದ್ದು, ಅಥವಾ ಮಸಲ್ ಪೇನ್ ಆಗೋ ಅಂತದ್ದು, ಅಥವಾ ಇಟ್ ಹೆಲ್ಸ್ ಲೈಕ್ ತುಂಬಾ ಅದನ್ನ ಸ್ಟಡೀಸ್ ಮಾಡ್ತಿದ್ದಾರೆ. ಬಟ್ ಏನಂತ ಅಂದ್ರೆ ನಾವ್ ಯಾರಿಗ್ ಚೆಕ್ ಮಾಡಿದಾಗ್ಲೂ ವಿಟಮಿನ್ ಡಿ ಆಲ್ಮೋಸ್ಟ್ ಕಡಿಮೆನೆ ತೋರ್ಸುತ್ತೆ ಅಂತ ಒಂದು ಬರ್ತಿದೆ. ಸೊ ಅದಕ್ಕೆ ಕೆಲವೊಂದ್ಸತಿ ಏನ್ ಹೇಳ್ತೀವಿ ನಾವು, ವಿಟಮಿನ್ ಡಿ ಟ್ಯಾಬ್ಲೆಟ್ಸ್ ಮಂತ್ಲಿ ಒಂದೊಂದು ತಗೊಳ್ಳಿ ಅಂತ ಕೆಲವೊಂದಷ್ಟು ಡಾಕ್ಟರ್ಸ್ ಹೇಳ್ತಾರೆ. ಬಟ್ ಏನಂತ ಅಂದ್ರೆ ಯಾವಾಗ ಅವ್ರಿಗೆ ರಿಕ್ವೈರ್ಮೆಂಟ್ ಇರುತ್ತೆ, ಏನಂದ್ರೆ ಯಾವಾಗ ಅವ್ರಿಗೆ ಅಡೋಲೆಸೆಂಟ್ ಏಜ್ ಗ್ರೂಪ್ ಇರುತ್ತೆ, ಅಥವಾ ಅವ್ರು ಯಾವಾಗ ಎಲ್ಡರ್ಲಿ ಇರ್ತಾರೆ, ಒಂದು ಏಜ್ ಅಂದ್ರೆ 45-50 ಆ ತರ ಅವರು ವಿತೌಟ್ ಚೆಕಿಂಗ್ ವಿಟಮಿನ್ ಡಿ ವೀಕ್ಲಿ ಒನ್ಸ್ ಅಪ್ ಟು 6 ವೀಕ್ಸ್ ತಗೋಬಹುದು ಅಂತ ಹೇಳ್ತೀವಿ. ಬಟ್ ಯಾವಾಗ ಅವರು ಕೆಲವೊಂದ್ಸತಿ ರುಮಟಾಲಜಿಕಲ್ ಕಂಡೀಷನ್ಸ್ ಇರುತ್ತೆ, ಆವಾಗನು ನಾವು ವಿಟಮಿನ್ ಡಿ ನ ವಿತೌಟ್ ಚೆಕಿಂಗ್ ವಿಟಮಿನ್ ಡಿ ಟ್ಯಾಬ್ಲೆಟ್ಸ್ ನ ಕೊಡ್ತಾರೆ. ಬಟ್ ಎಲ್ಲಾ ಟೈಮಲ್ಲೂ ವಿಟಮಿನ್ ಡಿ ಚೆಕ್ ಮಾಡ್ದಲ್ಲಿ ನಾವು ಓರಲ್ ಟ್ಯಾಬ್ಲೆಟ್ಸ್ ನ ಕೊಡಕ್ ಆಗಲ್ಲ ಮೇಡಮ್. ಅಂದ್ರೆ ಚೆಕ್ ಮಾಡ್ಕೊಳ್ಳೋದು ಬೆಟರ್ ಒಂದ್ಸತಿ. ನಮ್ಗೆ ಏನಾದ್ರು ಈ ತರ ಪದೇ ಪದೇ ಇನ್ಫೆಕ್ಷನ್ಸ್ ಆಗ್ತಿದ್ರೆ, ಮತ್ತೆ ನಮ್ದು ಶುಗರ್ ಕಂಟ್ರೋಲ್ ಅಷ್ಟು ಚೆನ್ನಾಗಿಲ್ಲ ಅಂತ ಅಂದ್ರೆ, ಆಮೇಲೆ ಬಾಡಿಯಲ್ಲಿ ತುಂಬಾ ಫೆಟಿಗ್ ಇತ್ತು, ಯಾವಾಗ್ಲೂ ಸುಸ್ತು ಇತ್ತು ಅಂತ ಅಂದ್ರೆ, ಮತ್ತೆ ನ್ಯೂರಲಾಜಿಕಲ್ ಪ್ರಾಬ್ಲಮ್ಸ್ ಇತ್ತು ಅಂದ್ರೆ, ಅವ್ರಿಗೆ ಕೈ ಕಾಲು ಉರಿ, ಇರಿಟಬಿಲಿಟಿ, ಬ್ಯಾಕ್ ಪೇನು, ಮತ್ತೆ ಮಸಲ್ ಪೇನು, ನೀ ಪೇನು, ಈ ತರ ಎಲ್ಲ ಇದ್ದಾಗ ಒಂದ್ಸತಿ ವಿಟಮಿನ್ ಡಿ ಲೆವೆಲ್ಸ್ ನ ಚೆಕ್ ಮಾಡ್ಕೊಳ್ಳೋದು ಬೆಟರ್ ಅಂತ. ಬಟ್ ಅದು ಕಡಿಮೆ ಇದ್ದಾಗ ವಿ ಹ್ಯಾವ್ ಟು ಸಪ್ಲಿಮೆಂಟ್ ಮೇಡಮ್. ಅಂದ್ರೆ ವೀಕ್ಲಿ ಒನ್ಸ್ ಸಪ್ಲಿಮೆಂಟೇಶನ್, ಓರಲ್ ಸಪ್ಲಿಮೆಂಟೇಶನ್ ಮಾಡ್ತೀವಿ. ಬಟ್ ಅದು ನಾರ್ಮಲೇ ಇತ್ತು ಅಂತ ಅಂದಾಗ್ಲೂ ಏನು ಸಪ್ಲಿಮೆಂಟ್ ಮಾಡೋ ಅವಶ್ಯಕತೆ ಇರಲ್ಲ. ಏನಂದ್ರೆ ವಿಟಮಿನ್ ಡಿ ಅಂತ ಅಂದ್ರೆ ಇದು ನಾವು ಎಕ್ಸ್ಟ್ರಾ ಸಪ್ಲಿಮೆಂಟ್ ಮಾಡಿದ್ರೆ ದಟ್ ಈಸ್ ಆಲ್ಸೋ ಹಾರ್ಮ್ಫುಲ್. ನಾವು ಅದನ್ನ ಇಷ್ಟು ಲೆವೆಲ್ ಅಂತ ಇರುತ್ತೆ ಬಾಡಿಯಲ್ಲಿ, ಬಟ್ ಅದಕ್ಕಿಂತ ಜಾಸ್ತಿ ತಗೊಂಡ್ರು ಅದರಿಂದ ಸ್ವಲ್ಪ ಪ್ರಾಬ್ಲಮೇ ಇರುತ್ತೆ. ಬಟ್ ಅದಕ್ಕೋಸ್ಕರ ನಾವು ಒಂದ್ಸತಿ ಚೆಕ್ ಮಾಡಿ ನೋಡ್ಕೊಂಡು ತಗೊಳ್ಳೋದು ಬೆಟರ್. ಮತ್ತು ಕೆಲವೊಬ್ಬರಲ್ಲಿ ಏನಾಗುತ್ತೆ, ನಾವು ಓರಲ್ ಟ್ಯಾಬ್ಲೆಟ್ಸ್ ತಗೊಂಡ್ರು ಅಬ್ಸಾರ್ಪ್ಷನ್ ಆಗಲ್ಲ ಕರೆಕ್ಟ್ ಆಗಿ. ಆಫ್ಟರ್ 6 ವೀಕ್ಸ್ ನಾವು ಒಂದ್ಸಲಿ ರಿಪೀಟ್ ಚೆಕ್ ಮಾಡಿಸ್ಕೊಳಕ್ ಹೇಳ್ತೀವಿ. ಬಟ್ ಅವಾಗ್ಲೂ ಅವ್ರಿಗೆ ವಿಟಮಿನ್ ಡಿ ಲೆವೆಲ್ಸ್ ಕಡಿಮೆನೆ ಇತ್ತು ಬ್ಲಡ್ ಲೆವೆಲ್ಸ್ ಅಲ್ಲಿ ಅಂತಂದ್ರೆ ವಿಟಮಿನ್ ಡಿ ಇಂಜೆಕ್ಷನ್ಸ್ ಆರ್ ಆಲ್ಸೋ ದೇರ್ ಮೇಡಮ್. ಆ ವಿಟಮಿನ್ ಡಿ ಇಂಜೆಕ್ಷನ್ಸ್ ನ ವೀಕ್ಲಿ ಒನ್ಸ್ ತಗೋಬೇಕಾಗತ್ತೆ. ಸೊ ಕೆಲವೊಂದಷ್ಟು ಡಾಕ್ಟರ್ಸ್ ಡಿಸೈಡ್ ಮಾಡ್ತಾರೆ ಮೇಡಮ್. ಈಗ ರುಮಟಾಲಜಿಸ್ಟ್ ಇರ್ತಾರೆ, ನ್ಯೂರಾಲಜಿಸ್ಟ್ ಇರ್ತಾರೆ, ಅವರು ಕೆಲವೊಂದ್ಸತಿ ಡಿಸೈಡ್ ಮಾಡ್ತಾರೆ ಲೈಕ್ ಅವ್ರಿಗೆ ವಿಟಮಿನ್ ಡಿ ಲೆವೆಲ್ಸ್ ಎಷ್ಟು ಅವಶ್ಯಕತೆ ಇದೆ ಅಂತ. ಬಟ್ ಜನರಲ್ ಆಗಿ ಪ್ರತಿ ಮಂತ್ ಪ್ರತಿ ವೀಕ್ ತಗೊಳ್ಳೋದು ಅದನ್ನ ಅವಾಯ್ಡ್ ಮಾಡ್ಬೇಕು ಮೇಡಮ್. ತುಂಬಾ ಧನ್ಯವಾದಗಳು ಸರ್. ಇದುವರೆಗೆ ನಮ್ಮ ದೇಹಕ್ಕೆ ಎಷ್ಟು ರಕ್ತ ಇರಬೇಕು, ಮತ್ತೆ ಅದು ಕಡಿಮೆ ಇದ್ದಾಗ ಏನೇನು ತೊಂದರೆಗಳಾಗುತ್ತೆ, ಅದರ ಜೊತೆಗೇನೆ ನಮಗೆ ಜೀವಸತ್ವಗಳು ಅಂತ ಏನು ಹೇಳ್ತೀವಿ, ವೈಟಮಿನ್ಸ್, ಅದು ಎಷ್ಟು ಮಹತ್ವ ಆಗಿದೆ ನಮ್ಮ ದೇಹದ ಆರೋಗ್ಯವನ್ನ ಮತ್ತೆ ಮನಸ್ಸಿನ ಆರೋಗ್ಯವನ್ನ ಕಾಪಾಡ್ಕೊಳ್ಳಿಕ್ಕೆ ಅನ್ನುವಂಥ ವಿಷಯವನ್ನ ಬಹಳ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ಇದುವರೆಗೆ ರಕ್ತಹೀನತೆ ಮತ್ತು ಜೀವಸತ್ವಗಳ ಮಹತ್ವವನ್ನ ಕುರಿತು ಡಾಕ್ಟರ್ ದಿವಾಕರ್ ಗೌಡ ಇವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ಇದುವರೆಗೆ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿದಿರಿ. ಕಾರ್ಯಕ್ರಮದ ನಿರ್ಮಾಣ ಸುಜಾತಾ ಎಫ್ ತಳವಾರ್. ಇದು ಹಾಸನ ಆಕಾಶವಾಣಿಯಿಂದ ಮೂಡಿಬಂತು.